ಈಗ ಒಂದ್ ತಿಂಗಳಿಂದ ಫುಲ್ ಟ್ರೈನ್ ಆಗಿ ಬಬ್ರುವಾನ ಸರ್ಕಲಿಗೆ ಬರ್ತಿದ್ದಾನೆ. ಅದ್ರ ಬಗ್ಗೆ ನಿಮ್ಗೆ ಖುಷಿ ಇದೆ. ಅವಾಗ ಮುಂಚೆ ಫುಲ್ ರೋಗ ಆಗಿಲ್ಲ, ಈಗ ಫುಲ್ ಸಾಧು ಆಗ್ತಿದೆ. ಬೊಬ್ರುವಾನ ಇದಾನಲ್ಲ, ಅದೇ ಕರಡಿ. ಬೊಬ್ರುವಾನ ಉರ್ಫ್ ಕರಡಿ. ಕರಡಿ ಇತ್ತೀಚೆಗೆ ಬೆಳಕಿಗೆ ಬಂದ ಆನೆ ಬಿಟ್ರೆ, ಅದಕ್ಕಿಂತ ಮೊದಲು ಕರಡಿ ಒಂದು ಆನೆ ಅಲ್ಲ. ತಲೆ ತಗ್ಗಿಸ್ಕೊಂಡು ಎಲ್ಲೋ ಹೋಗ್ತಿತ್ತು, ಅದಕ್ಕೆ ಕಪ್ಪಿತ್ತಲ್ಲ, ಅದು ಕರಡಿ ಅಂತ ಹೆಸರಿಟ್ರು. ಕರಡಿ ಸುಮಾರು ಜನ ಕೊಂದಿದೆ. ಅಧಿಕೃತವಾಗಿ 2-3 ಜನ ಇಲ್ಲಿ ಬೇಲೂರು ಭಾಗದಲ್ಲಿ ಕೊಂದಿದ್ದು ಮಾತ್ರ ಅಲ್ಲ, ಒಂದೇ ದಿವಸ ರಾತ್ರಿ ಕಡೆಗರ್ಜಿಗೆ ಹತ್ರ, ರಾತ್ರಿ ಅಲ್ಲ ಹಗಲು, ಒಂದೇ ಸ್ಪಾಟ್ ಅಲ್ಲಿ 2 ಜನ ಹೊಡೆದಾಕ್ತು. ಅದಕ್ಕಿಂತ ಹಿಂದೆ ಹಾಂದಿ ಆ ಭಾಗದಲ್ಲಿ ಒಂದು ಆನೆ 2 ಜನನೇನೋ ಒಂದೇ ಸತಿ ಸಾಯಿಸ್ತು. ಆದ್ರೆ ಕರಡಿ ಏನು ಇತ್ತೀಚಿನ ಅದರ ಬೆಳವಣಿಗೆ ಎಲ್ಲ ಜಾಸ್ತಿ ಆಗಿದ್ದು. ಮೊದ್ಲೇನು ಕರಡಿ ಇರ್ಬೋದು, ನಮ್ಮ ಮೌಂಟೇನ್ ಇರ್ಬೋದು, ಇತ್ತೀಚೆಗೆ ಹಿಡಿದು ಸಕ್ಕರೆ ಬೈಲಲ್ಲಿ ಈಗ ಏನು ಸೋಮಣ್ಣ ಅಂತ ಇದೆ, ಅದಕ್ಕೆ ಏನಂತ ಛೋಟಾ ಭೀಮಾ ಅಂತ ಹೆಸರಿಟ್ಟಿದ್ದು. ಅದು ಜೊತೆಗೆ ಇದುಂಟಲ್ಲ ಸೀಗೆ, ಇವರೆಲ್ಲ ಒಂದೇ ಗುಂಪು, ಎಲ್ಲ ಒಡನಾಡಿಗಳು, ಎಲ್ಲ ಒಟ್ಟೊಟ್ಟಿಗೆ ಸೇರ್ಕೊಂಡು ಮಾಡಬಾರ್ದು ಕೆಲಸ ಎಲ್ಲ ಮಾಡ್ಯಾರ ಇವರು 3-4 ಜನ ಸೇರ್ಕೊಂಡು ಅಲ್ಲಿ ಪೈಪ್ ಮೆಟ್ಟೋದು, ಅಲ್ಲಿ ಮಾಡೋದು, ಇಲ್ಲಿ ಇದು ಮಾಡೋದು, ಬೆಳೆ ಹಾನಿ ಮಾಡೋದು, ಮನುಷ್ಯನ ಅಟ್ಟಾಡಿಸೋದು. ಜೊತೆಗೆ ಆ ಭೀಷ್ಮ ಅಂತ ಏನು ಈಗಿದೆ ಮೌಂಟೇನ್, ಅದು 6-7 ತಿಂಗಳಲ್ಲಿ 5-6 ಜನ ಸಾಯಿಸ್ತು. ಆಮೇಲೆ ಏನಾಯ್ತು, ಇದು ಇಷ್ಟೆಲ್ಲ ನೋಡಿ, ಹಿಂಗೆ ಕೆಲವು ಮೂರ್ಖರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಫಾರೆಸ್ಟ್ ಇವ್ರ ಜೊತೆ ಸೇರ್ಕೊಂಡು ಫಾರೆಸ್ಟ್ಗಳನ್ನ ದಾರಿ ತಪ್ಪಿಸ್ತಾರೆ. ಅಂದ್ರೆ ಅದೊಂದು ಘಟನೆ ಅವತ್ತು, ಅದೊಂದು ಅವ್ರದ್ದು ಮನಸ್ಸು ಚೇಂಜ್ ಮಾಡಿ ಬೇರೆ ಕಡೆಗೆ ಆನೆ ಹಿಡಿಯ ಹೋಗ್ಲಿಲ್ಲ ಅಂದಿದ್ರೆ ಅರ್ಜುನನು ಉಳಿತಿತ್ತು. ಅದಾದ ಮೇಲೆ 2 ಜನ ಪಾಪದ ಅಮಾಯಕರು ಸತ್ತೋದ್ರಲ್ಲ, ಅವರು ಉಳಿತಿದ್ರು. ಯಾವಾಗ ಕಾನನಹಳ್ಳಿ ಫಾರೆಸ್ಟ್ ಅಲ್ಲಿ ರೋಡಿಂದ 100 ಮೀಟರ್ ದೂರದಲ್ಲಿ ಈ ಕರಡಿ ಇದೆ ಅಂದಾಗ, ಅಲ್ಲಿ ಹಗ್ಗ ಎಲ್ಲ ತಗೊಂಡೋಗಿ ಅಲ್ಲಿ ನಿಂತು ಇನ್ನೇನು ಅದನ್ನ ಹಿಡಿಯೋದು ಅನ್ನೋತ್ತಿಗೆ ಇದನ್ನ ಬದಲಾಯಿಸಿ ನಿರ್ಧಾರನ ಎಸ್ಲೂರು ಭಾಗಕ್ಕೆ ಹೋಗಿ ಅಲ್ಲಿ ಅರ್ಜುನ ಸಾಯಕ್ಕೆ ಕಾರಣ ಆಯ್ತು. ಅದಾದ್ಮೇಲೆ 3 ಜನ ಸಾಯಿಸ್ತು. ಅದಕ್ಕೂ ಕಾರಣ ಏನು ಅಂದ್ರೆ, ಕರಡಿಗೆ ಮದ ಬಂದಾಗ್ಲೇ ಭೀಮಂಗೂ ಮದ ಬಂತು. ಕರಡಿನೂ ಜಗ್ಬೋರ್ನಹಳ್ಳಿ ಕಡೆಗೆ ಹೋದಾಗ, ಆ ರಿಸರ್ಚ್ ಫಾರೆಸ್ಟ್ಗೆ ಹೋದಾಗ, ಆ ಕಡೆನ ಭೀಮನು ಮದ ಏರಿಸ್ಕೊಂಡು ಬಂದ. ಭೀಮ ಅವ್ರನ್ನೆಲ್ಲರನ್ನೂ ಕರ್ಕೊಂಡು ಚಿಕ್ಕಮಗಳೂರು ಜಿಲ್ಲೆಗೆ ಹೋದ. ಇಡೀ ಒಂದು 15-26 ಆನೆಗಳ, ಅದರಲ್ಲಿ ಒಂದು ಹೆಣ್ಣಾನೆ ಹೀಟಿಗೆ ಬಂದಿತ್ತು. ಅವಾಗ ಕರಡಿಗೆ ಹೆಣ್ಣಾನೆ ಸಿಗ್ಲಿಲ್ಲ. ಕರಡಿ ಏನು ಹೋಗಿದ ಹೆಣ್ಣಾನೆಯ ಭೀಮ ಪಟಾಯಿಸ್ಕೊಂಡು ಹೋದಾಗ, ಒಂದು ಆನೆಗೆ ಮದ ಬಂದಾಗ ಹೆಣ್ಣಾನೆ ಸಿಕ್ಲಿಲ್ಲ ಅಂದ್ರೆ ಅದಕ್ಕೆ ರೋಷಾವೇಶ ಜಾಸ್ತಿ ಆಗ್ತದೆ. ಆವಾಗ ಅದ್ರದ್ದು ಸಿಟ್ಟು, ಅದು ಆ ನಿರಾಶೆ, ಇಲ್ಲ ಒಂಥರ ಭಗ್ನ ಪ್ರೇಮಿ ಅಂತ ಹೇಳ್ಬೋದು. ಆ ಸಮಯದಲ್ಲಿ ಏನಾಗ್ತದೆ, ಅದು ಸಿಟ್ಟಾಗಿ ಪರಿವರ್ತನೆ ಆಗ್ತದೆ. ಕರಡಿ ಆಮೇಲೆ ಏನಾಯ್ತು, ಅದಕ್ಕೆ ಸಿಕ್ಕಾಪಟ್ಟೆ ಮದ ಇದು ಬಂದು ಇಳಿಯಕ್ಕೆ ಶುರುವಾಯಿತು. ಹೆಣ್ಣಾನೆಗಳು ಸಿಕ್ಲಿಲ್ಲ. ಆನೆಗಳು ಗುಂಪನ್ನೆಲ್ಲ ಭೀಮ ಆ ಕಡೆ ಚಿಕ್ಕಮಗಳೂರು, ಆಲದಗುಡ್ಡೆ ಆ ಭಾಗದಲ್ಲಿ ಪಟಾಯಿಸ್ಕೊಂಡು ಹೋದ್ಮೇಲೆ ಇದು ಒಂಟಿ ಆಗ್ತದೆ. ಯಾವುದೇ ಹೆಣ್ಣಾನೆ ಸಂಘ ಸಿಕ್ಕಲ್ಲ. ಅವಾಗ ಆನೆ ಭಾರಿ ಕ್ರೋಧ ಆಗಿ ಅದು ಸಿಕ್ಕಿದ್ರನ್ನೆಲ್ಲ ಸಾಯಿಸ್ತದೆ. ಸಿಕ್ಕಿದ ಮೇಲೆ ಅಟ್ಯಾಕ್ ಮಾಡ್ತದೆ. ಅವನ್ಯಾರೋ ಒಬ್ಬ ಅಡಿಕೆ ತೋಟದಲ್ಲಿ, ಅವನು ಭಯಂಕರ ಹುಷಾರಿರೋ ಮನುಷ್ಯ, ಅವನು ಕೂದಲೆಳೆಯಲ್ಲಿ ಬದುಕೆಂತಾನೆ. ಹಾಗೆ ಅದು ತಿರುಗ್ತಾ ಇತ್ತು. ಆಮೇಲೆ ಅದು ಲಾಸ್ಟಿಗೆ ಮದ ಏನಾಗುತ್ತೆ ಅಂದ್ರೆ, ಅಲ್ಲಿ ಬಂದು ಒಂದು ರೀತಿ ರೆಡ್ ಇಲ್ಲ ಒಂಥರ ಆರೆಂಜ್ ಕಲರ್ ತಿರುಗಿದಾಗ ಇನ್ನೂ ಆನೆಗಳಿಗೆ ಅಲ್ಲಿ ಹರಳುಗಟ್ಟುತ್ತದೆ. ಹರಳಂಗೆ ಇಳಿಯೋದು ಕಡಿಮೆಯಾಗಿ
ಆ ಮದ ಅಲ್ಲಿ ಹರಳುತ್ತರ ಅಂದ್ರೆ ಅಲ್ಲಿ ಗಟ್ಟಿಯಾಗಿದ್ದಾಗ ಆ ಆನೆಗಳಿಗೆ ಇನ್ನೂ ರೋಷವೇಷ ಆಗ್ತದೆ. ಯಾವ ಕರಡಿನ ಆ ಸತಿ ಹಿಡಿದಲೆ ಮತ್ತೊಂದು ಸತಿ ಹಿಡಿಯಕ್ಕೆ ಹೋದಾಗ ಸಕಲೇಶ್ಪುರ ತಾಲೂಕಿನ ವಾಟಳ್ಳಿ ಎಸ್ಟೇಟಲ್ಲಿ ಅವತ್ತು ನಮ್ಮ 3 ಆನೆಗಳು ಕರಡಿನ ನೋಡಿ ಹೆದರಿದ್ದಲ್ಲ. ಅದು ಯಾವುದೇ ಕಾಡಾನೆಗೆ ಮದ ಬಂದಾಗ ಆ ಸ್ಮೆಲ್ಲಿಗೆ ಬೇರೆ ಯಾವ ಆನೆಗಳು ನಿಲ್ಲಲ್ಲ. ಮದ ಬಂದ ಆನೆ ಮಾತ್ರ ಫೈಟ್ ಮಾಡೋದು. ಆದರೆ ಅವತ್ತು ಆ 3 ಆನೆ ಓಡೋಗಿದ್ದು ಕರಡಿದ ಆಳ್ತನಕ್ಕೆ ನೋಡಿ ಅಲ್ಲ. ಯಾಕೆಂದ್ರೆ ಭೀಮನು ಬಲ ಇದ್ದಾನೆ, ಕಂಜನು ಬಲ ಇದ್ದಾನೆ, ಸುಗ್ರೀವನು ಬಲ ಇದ್ದಾನೆ, ಬಲರಾಮ ಎಲ್ಲರೂ ಇದ್ದಾರೆ. ಹಾಗಾಗಿ ಅವತ್ತು ಅಭಿಮನ್ಯು ಹೋಗಿ ಫೈಟ್ ಮಾಡಿದ. ಅಭಿಮನ್ಯುನು ಅವತ್ತು ಅಭಿಮನ್ಯುನ ಮಾವುತ ಅಪಾರ ಅನುಭವ, ಧೈರ್ಯಶಾಲಿ, ಅವನ ಚಾಕಚಕ್ಯತೆಯಿಂದ ಅವತ್ತು ಅಭಿಮನ್ಯು ಉಳಿದ. ಬಿಟ್ರೆ ಅವತ್ತು ಅಷ್ಟೇನು ಸುಲಭ ಇರಲಿಲ್ಲ. ಅಭಿಮನ್ಯು ಫೈಟ್ ಮಾಡ್ಬೇಕಾದ್ರೆ ಬೇರೆ ಆನೆಯರೆಲ್ಲ ಒಂದು 100 ಮೀಟರ್ ದೂರದಲ್ಲಿ ನಿಂತಿದ್ರು ಅವ್ರ ಆನೆ ನಿಲ್ಸ್ಕೊಂಡು. ಅವತ್ತು ಅಲ್ಲಿ ಹಿಂದ್ಗಡೆ ಒಂದು ಭಾರಿ ಇಳಿಜಾರಾದ ಒಂದು ಜಾಗ ಇತ್ತು. ಆ ಕಡೆಗೆ ಅಭಿಮನ್ಯು ಹೋಗಿಬಿಟ್ಟಿದ್ರೆ ಇನ್ನು ಕಷ್ಟ ಆಗ್ತಿತ್ತು. ಆಗ್ಲಿ, ಆದ್ರೂ ವೀರಾವೇಶದಿಂದ ಒಂದು ಕಾಡಾನೆ ಹೋರಾಡಿದ. ಅವಾಗ ವಯಸ್ಸಿತ್ತು. ಅವನೊಂದು ಕಾಡಾನೆ ಅಷ್ಟೇ ಅಲ್ಲ, ಮದ ಬಂದಿತ್ತು. ಅಭಿಮನ್ಯುಗೆ 58 ವರ್ಷ, ಆ ಆನೆಗೊಂದು 35 ವರ್ಷ, ಮಧ್ಯಮ ವಯಸ್ಸಿನ ಆನೆ. ಅಷ್ಟೇ ಅಲ್ಲ, ಅದೊಂದು ಆ ಸಮಯದಲ್ಲಿ ಜೋಳ ಅದು ಇದು ತಿಂದು ಒಂದು 500-800 6,000 ಕೆಜಿ ತೂಕ ಇತ್ತು. ಆದ್ರೂ ಅಭಿಮನ್ಯುನ ಧೈರ್ಯ ಮತ್ತೆ ಕೆಚ್ಚದೆ ಮತ್ತೆ ಅಭಿಮನ್ಯುನ ಮಾವುತನ ಚಾಕಚಕ್ಯತೆ, ಅವನ ಅಪಾರವಾದ ಅನುಭವದಿಂದ ಅವತ್ತು ಕರಡಿಯಿಂದ ಅಭಿಮನ್ಯು ಉಳಿತು. ಬಿಟ್ರೆ ಅಭಿಮನ್ಯುಗೂ ಸೊಂಡ್ಲಿಕ್ಕೆ ಪೆಟ್ಟಾಗಿತ್ತು, ತೂತಾಗಿತ್ತು. ಆ ಫೈಟ್ ಆದ್ಮೇಲೆ ಅಭಿಮನ್ಯು ಒಂದು ಸ್ವಲ್ಪನೂ ಅಲ್ಲಾಡ್ದಂಗೆ ನಿಂತಿತ್ತು. ಆಮೇಲೆ ನಾನೇ ಅಲ್ಲಿ ರಿಕ್ವೆಸ್ಟ್ ಮಾಡಿ ಅದಕ್ಕೊಂದು ಸ್ವಲ್ಪ ನೀರು ಕೊಡ್ರ ಮರೆ ಅಂತ ಅಂದ್ರೆ ಅವ್ರು ಕೊಡ್ತಿದ್ರು. ಆದ್ರೆ ನಾನು ಹೇಳ್ದೆ ಹೋಗಿ, ನಾನು ಹೇಳಿದ್ದಕ್ಕೆ ಕೊಟ್ರು ಅಂತ ಏನಲ್ಲ, ಕೊಡ್ತಿದ್ರು. ಆಮೇಲೆ ನೀರೆಲ್ಲ ಅಭಿಮನ್ಯು ಮೈ ಮೇಲೆಲ್ಲ ಹಾಕೊಂಡು ಆಮೇಲೆ ಅಭಿಮನ್ಯು ಶಾಂತ ಆದ. ಅಭಿಮನ್ಯು ಅಷ್ಟು ಸುಲಭಗೇನು ಸೋಲೋಪನಲ್ಲ. ಹಾಗಾಗಿ ಅವನ್ನ ಹಿಡ್ಕೊಂಡ್ಬಂದಾಯ್ತು. ಹಿಡ್ಕೊಂಡ್ಬಂದು ಒಳಗಡೆ ಹಾಕಿದಾಗ ಕ್ರಾಲ್ ಒಳಗೆ ಅದ್ರ ಪಕ್ಕದ ಖಾಲಿ ಒಂದು ಕ್ರಾಲ್ ಇತ್ತು. ಅದೇ ಸಮಯದಲ್ಲಿ ಸೀಗೆಗುಡ್ಡ ಅಂತ ಹೆಸರಿಟ್ಟು ಆಮೇಲೆ ಅದು ಸೀಗೆ ಅಂತ ಆಯ್ತು. ಯಾಕೆಂದ್ರೆ ಅದು ಬೇಲೂರಿನ ಸೀಗೆಗುಡ್ಡದ ಕಡೆಯಿಂದ ಬಂದ ಆನೆ. ಅದು ಆ ಆನೆ ವರ್ಚಸ್ಸು, ಅದ್ರ ಕೋರೆ, ಅದರದ ರೂಪ ಎಲ್ಲ ನೋಡಿದ್ರೆ ನಮ್ಮ ಮಲ್ನಾಡ ಆನೆ ಅಲ್ಲ. ಅದು ಬನ್ನೇರಘಟ್ಟದ ಕಡೆಯಿಂದ ಬಂದ ಆನೆ ಇರಬಹುದು. ಯಾಕೆಂದ್ರೆ ನಮ್ಮ ಆನೆಗಳು ಅದ ಬಾಡಿ ಸ್ಟೈಲೇ ಬೇರೆ, ಅದಿರಲಿ. ಅವಾಗ ಅದೇ ಸಮಯದಲ್ಲಿ ನಾನು ಅಲ್ಲಿ ಹೋಗಿದ್ದೆ. ಅವೆರಡು ಒಟ್ಟೊಟ್ಟಿಗೆ ಇದ್ದ ಆನೆಗಳು. ಸೊಂಡ್ಲ 2 ಹರಿಕೆಂದು ಪುರ್ 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 ಅಂತ ಸೌಂಡ್ ಮಾಡ್ತಾ ಇದ್ವು. ನಾನು ಆಮೇಲೆ ಅಲ್ಲಿ ನಿಂತ್ಕೊಂಡು ಗಮನಿಸಿದೆ. ಇಬ್ರು ಒಡನಾಡಿಗಳು. ಇಬ್ರೋಳು ಎಲ್ಲಾ ತರ, ಎಲ್ಲ ವ್ಯವಹಾರಕ್ಕೂ, ಕೆಟ್ಟದಕ್ಕೂ ಒಳ್ಳೇದಕ್ಕೂ ಎಲ್ಲ ಒಟ್ಟೊಟ್ಟಿಗೆ ಸಹಚರರು ಇವರಿಬ್ರು, ಒಬ್ರಿಗೊಬ್ರು. ಇದು ಸಿಗ್ನಲ್ ಕೊಡ್ತಾ ಇರೋದು ಇಲ್ಲ, ಉಭಯ ಕುಶಲೋಪರಿ ಅಂತಾರಲ್ಲ, ಆ ತರ ಅಲ್ಲಿ ನಡೀತಾ ಇತ್ತು. ಬಹುಶಃ ಅವ್ರವರು ಇಬ್ರು ಎಲ್ಲ ಪರಿಚಯ ಮಾಡಿಕೊಂಡು ಇದಾಗಿ ಹಳೇದು ಪಳೇದು ಮಾತಾಡ್ಕೊಂಡು ಇದ್ರು. ಆಮೇಲೆ ಕ್ರಾಲಿಂದ ಹೊರಗೆ ಹಾಕಿದ ಮೇಲೂ ಬೇರೆ ಕಟ್ತಾ ಇದ್ರು ಕರಡಿನ. ಕರಡಿ ಬೇರೆ ಕಟ್ತಿದ್ರು. ಕರಡಿನ ಯಾರನ್ನು ಸೇರಿಸ್ತಿರ್ಲಿಲ್ಲ. ಮಾತೃಗಳ ಹತ್ರ ನಾನು ಕೇಳಿದಾಗ ಸ್ವಲ್ಪ ದಿವಸ ಇರ್ಲಿ ಅದು ಅಲ್ಲಿ ಹೆಡ್ ಮಾತೃಗಳು. ನಾನಲ್ಲಿ ಚಟ್ಟಿಯಪ್ಪ ಡಾಕ್ಟರ್ ಇದ್ದಾರೆ, ಹಂಗಾಗಿ ನಾನು ಅಲ್ಲಿ ಹೋಗ್ತಿದ್ದೆ. ನಮ್ಮ ರಂಜನ್ ಎಲ್ಲ ಇದ್ದಾರೆ. ದುಬಾರೆ ನಮ್ಗೊಂಥರ ಮನೆ ಇದ್ದಂಗೆ. ಹೆಂಗೆ ಅಂದ್ರೆ ಅಲ್ಲಿ ಬಂದ ಮಾವತರುಗಳೆಲ್ಲ ನಮ್ಮ ಫ್ರೆಂಡ್ಗಳು ಇಲ್ಲಿಗೆ ಬರ್ತಾರೆ. ಇಲ್ಲಿಗೆ ಬಂದಾಗ್ಲೂ ನಾವು ಅವ್ರಿಗೆ ಏನಾರ ಒಂದು ಸತ್ಕಾರ ಮಾಡಿ ಕಳಿಸ್ತೀವಿ. ಆನೆಗಳಿಗೂ ಒಂದು ಸತ್ಕಾರ ಮಾಡ್ತೀವಿ. ಯಾಕೆಂದ್ರೆ ನಮ್ಮ ಕಷ್ಟಕ್ಕೆ ಬರೋದಲ್ಲ ಅವರು, ಅವರೇನು ಇದಕ್ಕೇನು ಬರೋದಲ್ಲ, ನಮ್ಮ ಕಷ್ಟಕ್ಕೆ, ನಮ್ಮ ಜನಗಳನ್ನ ಬದುಕ್ಸಕ್ಕಾಗಿ ಬರೋದರಲ್ಲ ಅವರು. ಹಂಗಾಗಿ ನಮ್ಗೆ ಅದೊಂಥರ ಮನೆ ಇದ್ದಂಗೆ. ದುಬಾರೆ ಇರ್ಬೋದು, ಇನ್ನು ಮತ್ತಿಗೋಡು ಅಭಿಮನ್ಯುನ ಊರು.
ವಸಂತನ ಊರು, ಅಲ್ಲಿ ಹೋಗೋದೇ ಏನೋ ಒಂಥರ ಖುಷಿ. ಬಹುಶಃ ಅದು ಹೋಗಿ ಅಲ್ಲಿ ಇನ್ನೂ ಒಂದು 10 ಕಿಲೋಮೀಟರ್ ಇದೆ ಅನ್ನಂಗ ನಮ್ಮ ಗಾಡಿ 100-120 ಕಿಲೋಮೀಟರ್ ಸ್ಪೀಡಲ್ಲಿ ಓಡಕ್ಕೆ ಶುರು ಆಗ್ತದೆ, ಎಷ್ಟು ಬೇಗ ಹೋಗ್ತೀವ ಅಂತ. ಹಾಗಾಗಿ ನಮಗೂ ಆನೆಗಳಿಗೂ ಬಾಂಧವ್ಯ ಇದೆ. ಆನೆಗಳು ನಮ್ಗಳ ದನಿ ಹಿಂಗೆ ಸುಮಾರು 15-20 ವರ್ಷದಿಂದ ಅಭಿಮನ್ಯು ಜೊತೆ ಒಡನಾಡಿ ನಮ್ದು ಇದೆ, ಒಡನಾಟ. ಹೋದ್ ಕೂಡಲೇ ಒಂದ್ಸತಿ ನೋಡುತ್ತೆ, ಕಿವಿ ಅಲ್ಲಾಡಿಸುತ್ತೆ ಹಾಗೆ. ಆಮೇಲೆ ನಾನು ಅಲ್ಲಿಗೆ ದುಬಾರೆಗೆ ಹೋದಾಗ ಅಲ್ಲಿ ಕೇಳತ್ತಿಗೆ ಬೇಡ ಸರ್, ಅದಲ್ಲಿ ಇದೆ, ಬೇಕಾದ್ರೆ ನಿಮ್ಮ ಕರ್ಕೊ ಹೋಗ್ತೀವಿ ಅಂತ. ಬೇಡ ಬೇಡ ಬೇಡ, ಅದ್ರ ಏಕಾಂತಕ್ಕೆ ನಾವು ತೊಂದರೆ ಕೊಡಲ್ಲ ಅಂತ. ಆಮೇಲೆ ಈಗ ಕ್ರಾಲಿಂದ ಹೊರಗೆ ಬಂದು ಈಗ ಎಲ್ಲರ ಜೊತೆ ಸೇರಿಸ್ತಾ ಇದ್ದಾರೆ. ಇನ್ನು ಬರೋ ವರ್ಷ ಗ್ಯಾರಂಟಿ ಈ ಭಾಗಕ್ಕೆ ಕಾರ್ಯಾಚರಣೆಗೆ ಕರಡಿ ಬರ್ತಾನೆ. ಕರಡಿಗೆ ಒಳ್ಳೆ ಒಂದು ಹೆಸರಿಟ್ಟಾರೆ, ಬೊಬ್ರುವಾಹನ ಅಂತ. ಎಂತ ಸುಂದರವಾದ ಹೆಸರು ಅದು, ಬೊಬ್ರುವಾಹನ ಅಂತ ಹೆಸರಿಟ್ಟಾರೆ. ಸಾಮಾನ್ಯವಾಗಿ ಹೆಸರುಗಳೆಲ್ಲ ದೊಡ್ಡ ಆಫೀಸರ್ಗಳು ಇಲ್ಲ ಆನೆ ಡಾಕ್ಟರ್ಗಳು, ಅವ್ರ ಮಕ್ಕಳು, ಅವ್ರ ಕುಟುಂಬ, ಇಲ್ಲ ಅವ್ರ ತಾಯಿ ಇದ್ದರದು ಹೆಸರು ಇಡ್ತಾರೆ. ಆದರೆ ವೆಂಕಟೇಶಣ್ಣ ಅದಕ್ಕೆ ಒಪ್ಪಲಿಲ್ಲ. ಇಲ್ಲ, ವೆಂಕಟೇಶಣ್ಣ ಒಪ್ಪಿದ್ರೆ ಅವ್ರ ಮಗ ಮೋಹಿತನ ಹೆಸರು ಯಾವ್ದಾರ ಕಂಜನ ಇಲ್ಲ ಬೇರೆ ಆನೆ ಇದಾವಲ್ವ, ಈಗ ನಾವು ಮೋಹಿತ್ ಅಂತ ಕರಿತಿದ್ದು. ಅವ್ರು ಒಪ್ಪಲಿಲ್ಲ. ಅವರು ಒಬ್ಬ ನಿಸ್ವಾರ್ಥಿ ಮನುಷ್ಯ, ಸ್ವಾರ್ಥಿ ಅಲ್ಲ. ಅವರು ಫಾರೆಸ್ಟ್ ಡಿಪಾರ್ಟ್ಮೆಂಟು ಆನೆ ಹಿಡಿಯೋದ್ರಲ್ಲೇ ಕೊನೆಗಾಲ ಅವರ ಜೀವನ ಎಲ್ಲ ಹೋಯಿತು. ಅವರೊಂಥರ ಎಲ್ಲೋ ಒಂದು ಕಡೆ ಡಿಪಾರ್ಟ್ಮೆಂಟು ಎಲ್ಲ ಅವ್ರನ್ನ ಬಳಸ್ಕೊಂತು. ನಾವು ಊಟ ಮಾಡಿ ಬಾಳೆಲೆ ಎಸಿತೀವಲ್ಲ, ಹಂಗೆ ನಮ್ಮ ಕೆಲಸ ಆದಮೇಲೆ ನಮ್ಮ ಆ ರೀತಿ ಅವರು ಬಾಳೆಲೆ ಎಸ್ದಂಗೆ ಇದಾಯಿತು ಅನ್ನಿಸ್ತಾ ಇದೆ ನನಗೆ. ಅದು ಹಂಗೆ ಈಗ ನಮ್ಮ ಮೋಹಿತ್ಗೆ ಒಂದು ಒಳ್ಳೆ ಕೆಲಸ ಕೊಟ್ಟರೆ ಅವ್ರ ಮಗಗೆ ಅದೆಲ್ಲ ಸರಿ ಆಗ್ತದೆ. ಅದು ನಾನು ಹೇಳೋದಲ್ಲ, ಇಡೀ ಎಲ್ಲ ಜನಗಳು ಹೇಳ್ತಾ ಇರೋ ವಿಚಾರ. ಅದಿರಲಿ. ಈಗ ಬೊಬ್ರುವಾಹನ ಅವತ್ತು ಅಷ್ಟೇ, ಅವತ್ತು ಬೊಬ್ರುವಾಹನನ್ನ ಹಿಡಿಯೋದಿಗೆ ಅವತ್ತು ಅಭಿಮನ್ಯುನ ಮುತ್ತಿಗೋಡಿಂದ ಕರ್ಕೊಬಂದು ಮಧ್ಯದಲ್ಲೇ 10 ಗಂಟೆಗೆ ಲಾರಿಯಿಂದ ಇಳಿಸಿ ಕರ್ಕೋಗಿದ್ದು. ಅದು ಒಂದು ಸ್ವಲ್ಪ ರೆಸ್ಟ್ ಕೊಡ್ಬೇಕಿತ್ತು. ಸೋತಿತ್ತು ಆನೆ ಅಂತ. ಒಬ್ಬ ರಕ್ಕಸ, ಅದರಲ್ಲೂ ಅಂತ ಸ್ಟ್ರಾಂಗ್ ಇರೋ ಆನೆ ಹತ್ರ ಅಭಿಮನ್ಯು ಒಂದು ಎಷ್ಟೋ ಗಂಟೆ ನಿಂತ್ಕೊಂಡು ಬಂದಿತ್ತು. ಅದೇನೇ ಆಗಲಿ, ಅಭಿಮನ್ಯು ಸಕ್ಸಸ್ ಆಯಿತು. ಕರಡಿ ಇನ್ನು ಮುಂದೆ ಹೇಗೆ ಏಕಲವ್ಯ ಆನೆ ಥರನೇ ಕರಡಿನೂ ಆಗ್ತಾನೆ. ಕರಡಿನೂ ಇನ್ನು ಇಲ್ಲಿ ಆನೆಗಳಿಗೆ ಹಿಡಿಯಕ್ಕೂ ಬರ್ತಾನೆ, ಜೊತೆಗೆ ಅರಮನೆಗೂ ಹೋಗ್ತಾನೆ. ಕರಡಿ ಉರುಫ್ ಬೊಬ್ರುವಾಹನ, ಇಲ್ಲ ಬೊಬ್ರುವಾಹನ ಉರುಫ್ ಕರಡಿ. ದೇವರು ಒಳ್ಳೇದು ಮಾಡಲಿ. ಅದು ಈಗ ತುಂಬ ಜನನ ಸಾಯಿಸಿತ್ತು. ಅದು ಸಾಯಿಸೋಕ್ಕೆ ಕಾರಣ, ಆನೆಗಳೇನು ಹುಲಿಗಳಂಗೆ ನರಭಕ್ಷಕಗಳಲ್ಲ, ಮಾಂಸ ತಿನ್ನ ಪ್ರಾಣಿಯಲ್ಲ. ಅದು ಒಂದು ಪಾಪದ ಎಲೆನೋ ಹುಲ್ಲೋ ತಿನ್ಕೊಂಡಿದ್ದು. ಅದು ಆ ಮಟ್ಟಕ್ಕೆ ಆಗಂಗೆ ಮಾಡಿದ್ದು ನಾವುಗಳೇ. ಕಂಡಲ್ಲೆಲ್ಲ ಗುಂಡು ಹೊಡೆದು, ಕಂಡಲ್ಲೆಲ್ಲ ತೊಂದರೆ ಕೊಟ್ಟು. ಆವಾಗ ಆನೆಯಲ್ಲಿ ಮನುಷ್ಯರನ್ನ ಬಿಟ್ಟರೆ ತೀರಿಸಿಕೊಳ್ಳ ಮನೋಭಾವನೆ ಇರೋದು ಆನೆಗೆ. ಆನೆ ಅದು ಒಳ್ಳೇದು ಮಾಡಿರಲಿ ಕೆಟ್ಟದ್ದು ಮಾಡಿರಲಿ ಯಾರೇ ಆಗಲಿ, ಅವರ ಧ್ವನಿನ ಭಾರಿ ದಿನ ನೆನ್ಪಿಟ್ಕೊಂತದೆ, ಆ ವಾಸನೆ ನೆನ್ಪಿಟ್ಕೊಂತದೆ. ಆಮೇಲೆ ಆನೆಗೆ ಪ್ರತಿಕಾರ ಅಂದ್ರೆ ರಿವೆಂಜ್ ಅದು ಜಾಸ್ತಿ. ಒಂದು ದಿವಸ ಯಾರ್ದೋ ಮನೆ ಬಾಗ್ಲಿಗೆ ಬಂದು ಏನೋ ತಿನ್ನತಿಗೆ ಏನೋ ತೊಂದರೆ ಕೊಟ್ಟಿದ್ರು, ಇನ್ನೊಂದು ದಿವಸ ಯಾವತ್ತೋ ಬಂದು ಮಿಂಚಿನ ವೇಗದಲ್ಲಿ ಬಂದು ಎಲ್ಲ ಧ್ವಂಸ ಮಾಡಿ ಹೋಗ್ತದೆ. ಹಾಗೆ ಇರ್ಬೇಕಾದ್ರೆ ಆನೆ ಹುಟ್ಟಿದ ಗುಣನೇ ಆ ಥರ. ಹಾಗಾಗಿ ಕರಡಿ ಆನೆ ಇದ್ದಕ್ಕಿದ್ದಂಗೆ ಒಂದು ಪಾಪದ ಮರಿ, ಒಂದು ಯಾವುದೋ ಒಂದು ಕಾಡಲ್ಲಿ ಬೆಳೆದ ಆನೆ. ಆದರೆ ಕರಡಿ ಅಂತ ಆನೆ ಇದ್ದಕ್ಕಿದ್ದಂಗೆ ಮನುಷ್ಯನ ಕೊಲ್ಲಕ್ಕೆ ಶುರು ಮಾಡ್ತು ಅಂದ್ರೆ ಯಾಕೆ ಅಂತ ಹೋದ್ರೆ, ಅದು ಹುಡುಕ್ತಾ ಹೋದ್ರೆ ಅದು ಮನುಷ್ಯರ ಬಡ್ಡೆಗೆ ಬರುತ್ತೆ. ಮನುಷ್ಯರ ವಿಪರೀತ ಗುಂಡೇಟು. ನಾನು ಅದನ್ನ ಹೋಗಿ ನೋಡಿದಾಗ, ನಾನು ಅದನ್ನ ಲಾರಿ ಮೇಲೆ ಹತ್ತಿ ಅವತ್ತು ಹಿಡಿದ ದಿವಸ ನೋಡಿದಾಗ ನಾನು ಕೈ ಹಾಕಿದ್ದೆ ಒಂದು ಇಷ್ಟು ದಪ್ಪ ಊದಿದ ಜಾಗ, ಅದರೊಳಗೆ ಖಂಡಿತ 100% ಅದರೊಳಗೆ ಕೋವಿ ಗುಂಡುಗಳು ಇರ್ತವೆ. ಈಗ ಏನಿಲ್ಲಿ ನಮ್ಮ ಸಕಲೇಶ್ಪುರ ಈ ಭಾಗ, ಆಲೂರು ಬೇಲೂರು ಭಾಗದಲ್ಲಿ ಇರೋ ಸಾಮಾನ್ಯ ದೊಡ್ಡ ಆನೆಗಳ ಮೈಯಲ್ಲೆಲ್ಲ
ಒಂದೊಂದು KG ಅಷ್ಟು ಕೋವಿಯ ಗುಂಡು ಅಂದರೆ ಸೀಸ, ಅದು ಬಕ್ಶಾಟ್ ಅಂತಾರೆ, ಚಿಲ್ಲು ಅಂತಾರೆ, ನಾವು ರವೆ ಅಂತೀವಿ, ಇಲ್ಲ ಒಂದೊಂದು ಗೋಲಿ ದಪ್ಪದ ಗುಂಡುಗಳು ಒಂದೊಂದು KG ಇರ್ಬೋದು. ಅದಿರಲಿ. ಹಾಗಾಗಿ ಒಂದು ಪಾಪದ ಒಂದು ಎಲೆ ಸೊಪ್ಪು ತಿನ್ಕೊಂಡು ಅದರ ಪಾಡಿಗೆ ಅದು ಒಂದು 200 kg ಆಹಾರ ಬೇಕು, 18 ಗಂಟೆ ಆಹಾರ ಹುಡುಕ್ತದೆ, 4 ಗಂಟೆ ನಿದ್ದೆ ಮಾಡ್ತದೆ. ಒಂದು ಉಳಿದು ಟೈಮಲ್ಲಿ ಪಕ್ಕದ ಆನೆಗಳ ಜೊತೆ ಆಟ ಆಡೋದು, ನೀರು ಇಳಿಯೋದು ಎಂತ ಮಾಡ್ಕೊಂಡು ಆನೆ ಆ ಥರ ಒಂದು ನರಹಂತಕ ಆಗಕ್ಕೆ ಕಾರಣ ಮನುಷ್ಯರೇ ಕಾರಣ. ಕರಡಿಗೂ ಒಂದು ಉಜ್ವಲ ಭವಿಷ್ಯ ಇದೆ. ಅದು ಅಂಬಾರಿ ಹೊರಂಗಾಗ್ಲಿ, ಇಲ್ಲಿಗೆಲ್ಲ ಇನ್ನು ಆನೆ ಹಿಡಿಯ ಕಾರ್ಯಕ್ರಮಗಳಿಗೆಲ್ಲ ಬರಂಗಾಗ್ಲಿ ಅಂತ ಹೇಳಿ ನಾನು ದೇವರ ಹತ್ರ ಕೇಳ್ಕೊಂತೀನಿ.